ನಮಸ್ಕಾರ. ಸಾಮವಾಹಿನಿಯ ಸಂಜೆ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ನಿಪ್ಪಾಣಿಯಲ್ಲಿ ಕನ್ನಡ ಮಾಯ. ನಿಪ್ಪಾಣಿ ನಗರದಲ್ಲಿ ವಾಣಿಜ್ಯ ಅಂಗಡಿಗಳ ಮೇಲೆ ಫಲಕಗಳ ಮೇಲೆ 60% ಕನ್ನಡ ಭಾಷೆ ಕಡ್ಡಾಯವಾಗಿ ಬರೆಯಿಸಬೇಕು ಎನ್ನುವ ಕಾನೂನು ಇಲ್ಲಿ ಲೆಕ್ಕಕ್ಕೆ ಇಲ್ಲದಂತಾಗಿದೆ. 100ಕ್ಕೆ 100ರಷ್ಟು ಇಲ್ಲಿ ಅನ್ಯ ಭಾಷೆ ಫಲಕಗಳನ್ನು ಅಳವಡಿಸಿದರೂ ಯಾರೂ ಹೇಳೋರು ಕೇಳೋರು ಇಲ್ಲ. ಇನ್ನು ಇಲ್ಲಿ ಸರ್ಕಾರದ ಕಾನೂನನ್ನು ಅನುಷ್ಠಾನಗೊಳಿಸಬೇಕಿರುವ ನಗರಸಭೆ ಕಟ್ಟಡದ ಮೇಲೆ ಕನ್ನಡ ಭಾಷೆಯ ಕಡೆಗಣನೆಯಾಗಿದೆ. ಹಂತ ಹಂತವಾಗಿ ಕನ್ನಡ ಫಲಕ ಅಳವಡಿಸಲಾಗುವುದು. ಜಗದೀಶ್ ಹುಲಿಗೆಜ್ಜಿ. ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ನಗರದಲ್ಲಿ ಮರಾಠಿ ಹಾಗೂ ಇಂಗ್ಲಿಷ್ ಫಲಕಗಳು ರಾರಾಜಿಸುತ್ತಿವೆ. ಸರ್ಕಾರದ ಕಾನೂನು ಉಲ್ಲಂಘನೆಯಾಗುತ್ತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ನಿಪ್ಪಾಣಿ ನಗರಸಭೆಯ ಪೌರಾಯುಕ್ತ ಜಗದೀಶ್ ಹುಲಿಗೆಜ್ಜಿ ಅವರು ನಿಪ್ಪಾಣಿಯಲ್ಲಿ ಹಂತ ಹಂತವಾಗಿ ಕನ್ನಡ ಫಲಕಗಳನ್ನು ಅಳವಡಿಸಲಾಗುವುದು ಎಂದು ಹೇಳಿದ್ದಾರೆ. ಆ ಕುರಿತು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಈಗ ಎಲ್ಲೈತಲ್ಲ, ನಾವು ಟ್ರೇಡ್ ಲೈಸೆನ್ಸ್ ಕೊಡುವಾಗ ವಸೂಲಿಗೆ ಹೋದಾಗ ನಾವು ಸ್ಟ್ರಿಕ್ಟಾಗಿ ನಾವು ಒಂದು ಸ್ವಲ್ಪ ಎಲ್ಲ ಮಾಹಿತಿಗಳನ್ನ ಕೊಟ್ಟು ಬೋರ್ಡ್ಗಳನ್ನ ಚೇಂಜ್ ಮಾಡಿಸ್ತಾ ಬರ್ತಾಯಿದ್ವಿ. ಈಗ ಏನೈತಲ್ಲ ಇಶ್ಯೂಸ್ ಎಲ್ಲ ಕಡೆಯೂ ಇದು ಸಮಸ್ಯೆ ಆಗ್ತಾಯಿದೆ. ಈಗ ನಮ್ಮ ನಮ್ಮ ಅಫಿಷಿಯಲ್ ಟೀಮ್ಗಳನ್ನು ಏನು ವಸೂಲಿಗೆ ಏನು ಹೋಗ್ತಾರಲ್ಲ ಅವ್ರಿಗೆ ಇನ್ನಷ್ಟು ಜಾಸ್ತಿ ಒತ್ತು ಕೊಟ್ಟು ಬೋರ್ಡ್ಗಳನ್ನ 60% ಕನ್ನಡ, ಇದು ಉಳಿದಂತೆ ಬೇರೆ ಲ್ಯಾಂಗ್ವೇಜ್ ಇದು ಏನೈತಲ್ಲ ತಮ್ಮ ಇಚ್ಛೆ ಬಂದಂಥ ಲ್ಯಾಂಗ್ವೇಜ್ ಹಾಕುವಂಥದ್ದಾಗಲಿ ಅದು ಸರ್ಕಾರಿ ನಿಯಮಾನುಸಾರ ಅದನ್ನ ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತೀವಿ ಅಂತಂದು ತಮಗೆ ಸರ್ಕಾರದ ನಿಯಮದ ಪ್ರಕಾರ 60% ಕನ್ನಡ ಭಾಷೆ ಇರ್ಬೋದು. ಪ್ರಮುಖವಾಗಿ ನಿಮ್ಮ ನಗರಸಭೆ ಬೋರ್ಡ್ ಫಲಕದೇ 60% ಇಲ್ಲ. ಇದರ ಬಗ್ಗೆ ಇದುವರೆಗೆ ಕ್ರಮ ಕೈಗೊಂಡಿಲ್ಲ. ಈಗ ನವೆಂಬರ್ 1ನೇ ತಾರೀಕನೇ ಸ್ವತಃ ನಾನು ಬೋರ್ಡ್ ಹಾಕಿಸಿಕೊಂಡಿರೋದು. ಪತ್ನಿಗೆ ಚಾಕುವಿನಿಂದ 19 ಬಾರಿ ಇರಿದ ಪತಿ, ಸಿಸಿಟಿವಿಯಲ್ಲಿ ಕೃತ್ಯ ದಾಖಲು. ಬ್ರಿಜ್ಮೋಹನ್ ಎಂಬಾತ ತನ್ನ ಪತ್ನಿ ಸುಮನ್ಗೆ ಚಾಕುವಿನಿಂದ ಇರಿದ ಘಟನೆ ಜನವರಿ 7ರಂದು ಯುಪಿಯ ಲಕ್ನೋದ ಹಸನ್ಗಂಜ್ ಪ್ರದೇಶದಲ್ಲಿ ನಡೆದಿದೆ. ಕೌಟುಂಬಿಕ ಕಲಹದ ಹಿನ್ನೆಲೆ ಬ್ರಿಜ್ಮೋಹನ್ ಪತ್ನಿ ಮೇಲೆ ಹಲ್ಲೆ ನಡೆಸಿದ್ದಾನೆ. 19 ಬಾರಿ ಇರಿದಿದ್ದಾನೆ. ಸಮೀಪದ ಬ್ಯೂಟಿ ಪಾರ್ಲರ್ ಬಳಿ ಈ ಭಯಾನಕ ದೃಶ್ಯಗಳು ದಾಖಲಾಗಿವೆ. ಈ ವಿಡಿಯೋ ಸದ್ಯಕ್ಕೆ ವೈರಲ್ ಆಗ್ತಿದ್ದಂತೆ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸಂತ್ರಸ್ತೆ ಚಿಕಿತ್ಸೆ ಪಡಿತಾ ಇದ್ದಾಳೆ. ಇದು ನಮ್ಮ ಇಂದಿನ ಸುದ್ದಿ ಸಂಚಿಕೆ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಾಮ್ ಟಿವಿ. ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು.